ಅರ್ಜುನ ತನ್ನ ರಿಟೈರ್ಮೆಂಟ್ ಜೀವನವನ್ನ ತುಂಬಾನೇ ಚೆನ್ನಾಗಿ ಕಳೀತಾ ಇದ್ದ. ಬಳ್ಳಿಯ ಕ್ಯಾಂಪ್ನಲ್ಲಿ ಆರಾಮಾಗಿ ಲೈಫನ್ನ ಎಂಜಾಯ್ ಮಾಡ್ತಿದ್ದ. ಆದ್ರೆ ಆನೆ ಕಾರ್ಯಾಚರಣೆಗೆ ಅಂತ ಡಿಸೆಂಬರ್ ತಿಂಗಳಿನಲ್ಲಿ ಕರ್ಕೊಂಡ್ಬರ್ತಾರೆ, ನವೆಂಬರ್ ತಿಂಗಳಿನಲ್ಲಿ ಕರ್ಕೊಂಡ್ಬರ್ತಾರೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಬರುವಂತ ಟೈಮ್ನಲ್ಲೂ ಕೂಡ ವಿನು ಅವರು ಹೇಳಿದ್ರಂತೆ, ಸರ್ ಬೇಡ, ಅರ್ಜುನ ಮದದಲ್ಲಿದ್ದಾನೆ, ಆತ ತುಂಬಾನೇ ಸ್ಟ್ರೆಸ್ನಲ್ಲಿದ್ದಾನೆ, ಕರ್ಕೊಂಡು ಹೋಗೋದು ಬೇಡ ಅಂತ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ತುಂಬಾನೇ ಫೋರ್ಸ್ಫುಲ್ ಆಗಿ ಕರೀತಾರಂತೆ, ವಿನು ನೀನು ಬರಲೇಬೇಕು ಅಂತ. ಆಗ ಪಾಪ ವಿನು ಏನು ಮಾಡೋಕ್ಕಾಗುತ್ತೆ, ಈ ರೀತಿಯ ಒಂದು ಲಾರಿಯನ್ನ ಹತ್ತಿಸ್ಕೊಂಡು ಅರ್ಜುನನ್ನ ಕರ್ಕೊಂಡ್ಬರ್ತಾರೆ. ಅರ್ಜುನ ಲಾರಿ ಹತ್ತುವಂಥ ಟೈಮ್ನಲ್ಲೂ ಕೂಡ ಸ್ವಲ್ಪ ರೀತಿಯಲ್ಲಿ ನಿರಾಕರಿಸದಂತೆ. ಆದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ, ದೊಡ್ಡವರು ಹೇಳಿದ ಮಾತಿಗೆ ಪಾಲಿಸಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಅರ್ಜುನನ್ನ ಲಾರಿಗೆ ಹಾಕೊಂಡು ಬರ್ತಾರೆ. ಇಲ್ಲಿ ಬಂದಂಥ ಟೈಮ್ನಲ್ಲೂ ಕೂಡ ಅರ್ಜುನ ಅಷ್ಟಾಗಿ ಆಕ್ಟಿವ್ ಆಗಿ ಇದ್ರೂ ಕೂಡ ಆತನಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ, ಅಂದರೆ ವಿನು ಅವರ ಮನಸ್ಸಿಗೆ ಸ್ವಲ್ಪ ರೀತಿಯಲ್ಲಿ ಏನೇನೋ ಆಗ್ತಾ ಇತ್ತಂತೆ. ಸೊ ಏನು ಮಾಡೋದು ಅಂತ. ಆದರೂ ಕೂಡ ಕಾರ್ಯಾಚರಣೆಗೆ ಹೋಗ್ತಾರೆ. ಅರ್ಜುನ ಎಲ್ಲರ ಒಂದು ಜೀವವನ್ನು ಉಳಿಸಿ ಅವನೇ ಹೋಗ್ಬಿಡ್ತಾನೆ.